ರೇವಕ್ಕಿ ಕ್ಷೇತ್ರದ ರೇವಣ ಸಿದ್ದೇಶ್ವರ ಜಗದೋದ್ಧಾರಕ ನೀನೇ, ಜಗದೋದ್ಧಾರಕ ನೀನೇ. ರೇವಕ್ಕಿ ಕ್ಷೇತ್ರದ ರೇವಣ ಸಿದ್ದೇಶ್ವರ ಜಗದೋದ್ಧಾರಕ ನೀನೇ, ಜಗದೋದ್ಧಾರಕ ನೀನೇ. ಶಿವರೂಪದಿ ಧರೆಗೆ ಬಂದ ಸುರನೇ. ವಿರಾಮದ ನಂತರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇವಸ್ಥಾನದಲ್ಲಿ ಪವಿತ್ರವಾದ ನೀರಿನ ಕುಂಡವಿದೆ. ಈ ಕುಂಡದಲ್ಲಿ ಭಕ್ತರು ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಮತ್ತು ಯಾವುದೇ ಕಾಯಿಲೆ ಇದ್ದರೂ ಕೂಡ ವಾಸಿಯಾಗುತ್ತದೆ ಎಂಬುವ ನಂಬಿಕೆ ಭಕ್ತರಲ್ಲಿದೆ. ಈ ದೇವಸ್ಥಾನದ ಮುಂದೆ ಒಂದು ನೀರಿನ ಕುಂಡವಿದೆ. ಬಂದಂತ ಭಕ್ತರು ಈ ಕುಂಡದಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ ಲಭಿಸುವುದು ಎಂದು ಭಕ್ತರಲ್ಲಿ ನಂಬಿಕೆ ಇದೆ ಮತ್ತು ರೋಗಾದಿಗಳನ್ನು ಕೂಡ ಮಾಯವಾಗಿ ಹೋಗುತ್ತವೆ ಎನ್ನುವ ಪ್ರತೀತಿ ಇದೆ. ಜಗದೋದ್ಧಾರಕ ನೀನೇ. ರೇವಕ್ಕಿ ಕ್ಷೇತ್ರದ ರೇವಣ ಸಿದ್ದೇಶ್ವರ ಜಗದೋದ್ಧಾರಕ ನೀನೇ, ಜಗದೋದ್ಧಾರಕ ನೀನೇ. ಶಿವರೂಪದಿ ಧರೆಗೆ ಬಂದ ಸುರನೇ. ನಮ್ಮ ಹೆಸರು ಓಂಕರಯ್ಯ ಸ್ವಾಮಿ, ಮಠಪತಿ, ರುದ್ರಾಭಿಷೇಕ ಅರ್ಚಕರು, ರೇವಗಿ. ದಿನಾಲು ನೂರಾರು ರುದ್ರಾಭಿಷೇಕಗಳಾಗ್ತವ, ಸಾದಾ ಅಭಿಷೇಕ ಆಗ್ತವ, ಜವಳ ಆಗ್ತವ, ಮತ್ತು ಲಗ್ನ ಮತ್ತು ಮಾರಂಬಿಲಿಂದ ಗುಂಡಲಿಂದ ದಂಡ ನಮಸ್ಕಾರ ಹಾಕೊಂಡು ಬರ್ತಾರಲ್ಲ, ದಂಡ ನಮಸ್ಕಾರ, ಪ್ರತಿನಿತ್ಯ ದಾಸೋಗ, ತ್ರಿಕಾಲ ಪೂಜಾ, ತ್ರಿಕಾಲ ರುದ್ರಾಭಿಷೇಕ, ಮಧ್ಯಾಹ್ನ ಮುಂಜಾನೆ ಸಂಜೆಗೆ ಪ್ರತಿನಿತ್ಯ ಅಜೀವ ಸದಸ್ಯರು ಇರ್ತಾರೆ. ವಿಶೇಷತೆ ಅಂದರೆ ಗುಂಡದಲ್ಲಿ ಇಲ್ಲಿ ಯಾರೇನು ಹೇಳೋದು ಕೇಳೋದು ಏನಿಲ್ಲ, ಮಾಟ ಮಂತ್ರ ಏನಿಲ್ಲ. ಇಲ್ಲಿ ಒಬ್ಬರು ಹಿಂಗೆ ಗುಡಿಗಿರ್ತಾರಲ್ಲ ಕೆಲವೊಂದು ದೇವಸ್ಥಾನ ಮಠಕ್ಕೆ ಮರಿಗಳಂತೇಳಿ, ಆ ಥರ ಯಾರೂ ಇಲ್ಲ. ಜಗದ್ಗುರು ರೇವಣಸಿದ್ದೇಶ್ವರ ಒಬ್ಬರೇ ಇದಕ್ಕೆ ಮೂಲ. ಗುಂಡದಲ್ಲಿ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಬಂದು ಕೇಸಿ ದೇವ್ರ ದರ್ಶನ ಮಾಡಬೇಕು, ಅದು ಅಷ್ಟು. ಮತ್ತೇನಿಲ್ಲ, ಯಾರು ಹೇಳೋದು ಕೇಳೋದೇನಿಲ್ಲ, ದೇವರೇ ಮೂಲ ಕಾರಣ. ದಿನಾಲು ಬರ್ತಾರೆ, ಸಾವಿರಾರು ಮ್ಯಾಗ ಬರ್ತಾರೆ ದಿನ. ಏನರ ದಿನಾಲು ಒಂದು ನೂರೊಂದು ಬಾನ ಅಂದ್ರೆ 101 ಸ್ವಾಮಿಗಳಿಗೆ ಕರ್ಕೊಬೋದು. ಜಂಗಮಾರ್ಚನೆ, ಜವಳ, ಅಭಿಷೇಕ, ದಂಡ ನಮಸ್ಕಾರ, ಧನಾರ್ತಿ, ವಿವಿಧ ಎಲ್ಲ ಏನೇನು ಹರಕೆಗಳು ಇರ್ತಾವ. ಈ ಮಕ್ಕಳಾಗಲ್ದವ್ರು ಇರ್ತಾರೆ ಕೆಲವೊಬ್ಬರು. ನಮ್ಮ ರೇವಣಸಿದ್ದೇಶ್ವರ ರೇಣುಕಾಯಿ ಜಯಂತಿ ದಿನ ತೊಟ್ಟಲ್ ಬಿಡು ಕುಂತಾರೆ, ಅವ್ರಿಗೆ ಮಕ್ಕಳಾಗ್ತವ. ಅದು ರೇಣುಕಾಚಾರ್ಯರ ಜಯಂತಿ. ಫಾಲ್ಗುಣ ಶುದ್ಧ ತ್ರಯೋದಶಿ ಆ ಟೈಮ್ನಾಗ ಹೊಳೆ ಉಣ್ಣೆ 2 ದಿವಸ ಇರ್ತದೆ. ಅದು ತೊಟ್ಟಲ್ ಬಿಡು ಕುಂತ್ರೆ ಮಕ್ಕಳಾಗ್ತವ. ಕಷ್ಟ ನಮ್ಮ ಎದುರೇ ಆದವು ಭಾಳ. ಪ್ರತಿನಿತ್ಯ ದಿನ ಒಬ್ಬರು ಭಕ್ತರ್ಲಿಂದ ಅವ್ರ ಕೈಲಾದಷ್ಟು ಮಟ್ಟಿಗೆ ಎಷ್ಟು ಆಗ್ತದೆ ಅವ್ರು ಹಾಕ್ತಾರೆ. ಉಳುಕಿ ನಮ್ಮ ಗುಡಿ ಕಡೆಯಿಂದ ಹಾಕಿ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಗೆ ಬೇರೆದವರು ಒಂದು 4 ಮಂದಿ 5 ಮಂದಿ ಕಲ್ತು ಅವ್ರು ಮಾಡ್ತಾ ಇರ್ತಾರೆ. ಬೇರೆ ಕಡೆ ಎಲ್ಲ ಕಡೆ ಪೂರ್ತಿ 3 ಸಮಯ ಮಹಾಪೂಜೆ, 3 ಸಮಯ ರುದ್ರ ಪೂಜೆ, ಹಾಗೆ ಕೆಲವೊಂದು ಅಭಿಷೇಕಗಳು ನಡೀತಾ ಇರ್ತವೆ. ಒಂದು ಪೂಜೆಗೆ ಭಾಳ ರಶ್ ಇತ್ತಪ್ಪ ಅಂದ್ರೆ ಪ್ರತಿನಿತ್ಯ ಏನು ದಿನಾಲೂ ಅಭಿಷೇಕ ಮಾಡೋದಿರ್ತದೆ, ಅದು 1 ಗಂಟೆ ಮ್ಯಾಗ ಆಗ್ತದೆ. ರುದ್ರಾಭಿಷೇಕ ಆಗ್ತದೆ. ಕೆಲವೊಂದು ರೆಸಿಪ್ಟಿಲಿಂದ ಬಂದ ಭಾಳ ಜನ ಇತ್ತಪ್ಪ ಅಂದ್ರೆ, ಪಾಳಿ ಹತ್ತಿತ್ತಪ್ಪ ಅಂದ್ರೆ ಸಂಕಲ್ಪ ಬಿಡಿಸೋದು, ಅವರಿಗೆ ಇದು ಮಾಡಿಬಿಡೋದು. ಗುರುವು ಕಾಣಬೇಕಾ, ಗುರುವಿನ ಮಹಿಮೆ ತಿಳಿಯಬೇಕಾ. ಗುರುವು ಕಾಣಬೇಕಾ, ಗುರುವಿನ ಮಹಿಮೆ ತಿಳಿಯಬೇಕಾ. ಸತ್ಯವ ನುಡಿಬೇಕಾ, ರೇವಣ ಸಿದ್ದೇಶ ಎನ್ನಬೇಕಾ. ಸತ್ಯವ ನುಡಿಬೇಕಾ, ರೇವಣ ಸಿದ್ದೇಶ ಎನ್ನಬೇಕಾ. ಗುರುವು ಕಾಣಬೇಕಾ, ಗುರುವಿನ ಮಹಿಮೆ ತಿಳಿಯಬೇಕಾ. ಗುರುವು ಕಾಣಬೇಕಾ, ಗುರುವಿನ ಮಹಿಮೆ ತಿಳಿಯಬೇಕಾ.
ಗಾಳಿ ನೀರು ಬೆಂಕಿ ಬಾನು ಭುವಿ ಪಂಚಭೂತಗಳ ಸುರನಿವನು ಪಂಚಾಚಾರದ ಗುರುವರನು ಗಾಳಿ ನೀರು ಬೆಂಕಿ ಬಾನು ಭುವಿ ಪಂಚಭೂತಗಳ ಸುರನಿವನು ಪಂಚಾಚಾರದ ಗುರುವರನು ಅಷ್ಟಾವರಣವ ಅರಿತವನು ಮಹಾನಿಷ್ಠೆ ಗುರುತಾನಾದವನು ಅಷ್ಟಾವರಣವ ಅರಿತವನು ಮಹಾನಿಷ್ಠೆ ಗುರುತಾನಾದವನು ಮಹಾನಿಷ್ಠೆ ಗುರುತಾನಾದವನು ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ ಧನಿಕ ಬಡವ ದೀನ ದಲಿತ ಎಲ್ಲರೂ ಒಂದಂತೆ ತಿಳಿದವನು ನಾವೆಲ್ಲ ಒಂದೇ ಎಂದವನು ಧನಿಕ ಬಡವ ದೀನ ದಲಿತ ಎಲ್ಲರೂ ಒಂದಂತೆ ತಿಳಿದವನು ನಾವೆಲ್ಲ ಒಂದೇ ಎಂದವನು ಹಾಲಾಹಲವನು ಕುಡಿದವನು ಇವ ಹಸಿರು ಧ್ವಜವನು ಹಿಡಿದವನು ಹಾಲಾಹಲವನು ಕುಡಿದವನು ಇವ ಹಸಿರು ಧ್ವಜವನು ಹಿಡಿದವನು ಇವ ಹಸಿರು ಧ್ವಜವನು ಹಿಡಿದವನು ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ ಧ್ಯಾನ ಪೂಜೆ ಪರಶಿವ ಮಂತ್ರ ನಾವು ಇಲ್ಲಿ ಈಗ 1999ಕ್ಕೆ ಸೇರ್ಪಡೆ ಆಗಿದ್ದೀವಿ ಪಂಪ್ ಆಪರೇಟರ್ ಅಂತ ಕೆಲಸ ಮಾಡ್ತಿದ್ದವ್ರು ಇಷ್ಟು ದಿನ ಈಗ ಅದಾದ ಬಳಿಕ ನಮ್ಮ ಎಸ್ ಸಿ ಸಾಹೇಬರು ಇದು ಟಿಕೆಟ್ ಇಶ್ಯೂ ಮಾಡಲ ಸಲಕ್ಕೆ ಇಲ್ಲಿ ಮೂರ್ತಿ ಸ್ಥಾಪನಾ ಗೇಟಿಗೆ ಹಚ್ಚಾರ. ಒಬ್ರಿಗೆ ಎಷ್ಟು ಟಿಕೆಟ್ ಇಟ್ಟಿರಿ? ಒಬ್ಬರಿಗೆ 5 ರೂಪಾಯಿ ಅದ. 5 ರೂಪಾಯಿ ಪರ್ ಹೆಡ್ 5 ರೂಪಾಯಿ. ಪರ್ ಹೆಡ್ 5. ಇದೇನು ದೇವಸ್ ಕಮಿಟಿಗೆ ಹೋಗ್ತದೆ ಹೆಂಗಿದು? ಇದು ಗೌರ್ಮೆಂಟ್ ಕರ್ನಾಟಕ ಸರ್ಕಾರಿ ಸರ್ ಇದು. ಮುದ್ರಾ ಇಲಾಖೆ ಡಿಪಾರ್ಟ್ಮೆಂಟ್. ಹೌದು ಇದು ಬ್ಯಾಂಕಿಗೆ ಜಮಾ ಆಗ್ತದೆ. ಹೌದು. ಒಬ್ಬರಿಗೆ 5 ರೂಪಾಯಿ. ಒಬ್ಬರಿಗೆ. ಮಕ್ಕಳಿಗೆ ಏನಿಲ್ಲ, ಸಣ್ಣ ಮಕ್ಕಳು ಇದ್ದರೆ ಅವ್ರಿಗೆ ಟಿಕೆಟ್ ಮಾಡಿ. ದೊಡ್ಡವರಿಗೆ ಆಯ್ತು. ದೊಡ್ಡವರಿಗೆ. ಕ್ಯಾಮರಾಮ್ಯಾನ್ ಶ್ರೀಪುತ್ರ ಜೊತೆ ಶಿವಕುಮಾರ್ ಎಲ್ಲೆ, SSB TV ಕಲಬುರಗಿ. ಸತ್ಯವ ನುಡಿಬೇಕಾ ರೇವಣ ಸಿದ್ದೇಶ ಎನ್ನಬೇಕಾ ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ ಗುರುವು ಕಾಣಬೇಕಾ ಗುರುವಿನ ಮಹಿಮೆ ತಿಳಿಯಬೇಕಾ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ದೇಗುಲ ದರ್ಶನ. ನೋಡ್ತಾ ಇರಿ SSB TV, ಇದು ವಿಶ್ವಾಸದ ಉಸಿರು. ರೇವಕ್ಕಿ ಕ್ಷೇತ್ರದ ರೇವಣ ಸಿದ್ದೇಶ್ವರ ಜಗದೋದ್ಧಾರಕ ನೀನೇ, ಜಗದೋದ್ಧಾರ